Hi guys, in this video I am going to discuss about the difference between can and could, and also in which context we are going to use can and could. Okay, can ಮತ್ತು could ನಡುವಿನ ವ್ಯತ್ಯಾಸ ಮತ್ತು ಯಾವ ಯಾವ ಸಂದರ್ಭಗಳಲ್ಲಿ ನಾವು can ಮತ್ತೆ could ಅನ್ನು ಯೂಸ್ ಮಾಡ್ತೀವಿ ಅಂತ ಡಿಸ್ಕಸ್ ಮಾಡೋಣ. Okay, so we use can as a ability, skill, can as a talent, right? can ಅನ್ನು ನಾವು ಸಾಮರ್ಥ್ಯವನ್ನು ತಿಳಿಸಿಕೊಡಲು ಯೂಸ್ ಮಾಡಬಹುದು, ಸ್ಕಿಲ್ ಕೌಶಲ್ಯತೆಯನ್ನು ತಿಳಿಸಿಕೊಡಲು, ಮತ್ತು ಟ್ಯಾಲೆಂಟ್ ಪ್ರತಿಭೆಯನ್ನು ತಿಳಿಸಿಕೊಡುವಾಗ ನಾವು ಕ್ಯಾನ್ ಅನ್ನು ಯೂಸ್ ಮಾಡ್ತೀವಿ, ರೈಟ್? ವೆನ್ ವಿ ಆರ್ ಟಾಕಿಂಗ್ ಅಬೌಟ್ ಸಮ್ವನ್ಸ್ ಎಬಿಲಿಟಿ, ಒಬ್ಬ ಮನುಷ್ಯನ ಸಾಮರ್ಥ್ಯದ ಬಗ್ಗೆ ತಿಳಿಸಿಕೊಡುವಾಗ ಅಥವಾ ಅವನ ಕೌಶಲ್ಯತೆಯ ಬಗ್ಗೆ ಮಾತನಾಡುವಾಗ ಮತ್ತು ಪ್ರತಿಭೆಯನ್ನು ಸಹ ಮಾತನಾಡುವಾಗ ನಾವು ಕ್ಯಾನ್ ಅನ್ನು ಯೂಸ್ ಮಾಡ್ತೀವಿ, ರೈಟ್? ಸಿ ದ ಎಕ್ಸಾಂಪಲ್ ಓವರ್ ಹಿಯರ್. ಐ ಕ್ಯಾನ್ ಸ್ವಿಮ್, ನಾನು ಈಜಬಲ್ಲೆ, ರೈಟ್? ದಟ್ ಈಸ್ ಮೈ ಎಬಿಲಿಟಿ, ಅದು ನನ್ನ ಸಾಮರ್ಥ್ಯ. ಓಕೆ, ಸಿ ಹಿಯರ್ ನೆಕ್ಸ್ಟ್. ಶಿ ಕ್ಯಾನ್ ಸ್ಪೀಕ್ ಇಂಗ್ಲಿಷ್, ಅವಳು ಇಂಗ್ಲಿಷ್ ಮಾತನಾಡಬಲ್ಲಳು, ರೈಟ್? ದಟ್ ಈಸ್ ಹರ್ ಟ್ಯಾಲೆಂಟ್ ಅಥವಾ ಹರ್ ಎಬಿಲಿಟಿ. ಓಕೆ, ಈ ಕ್ಯಾನ್ ಒಬ್ಬರ ಸಾಮರ್ಥ್ಯದ ಬಗ್ಗೆ ತಿಳಿಸಿಕೊಡುತ್ತದೆ. ಓಕೆ, ಸಿ ಹಿಯರ್ ನೆಕ್ಸ್ಟ್. ಶಿ ಕ್ಯಾನ್ ಸಿಂಗ್ ವೆಲ್, ಅವಳು ಚೆನ್ನಾಗಿ ಹಾಡಬಲ್ಲಳು, ರೈಟ್? ಸೊ ದಿಸ್ ಇಸ್ ಹರ್ ಟ್ಯಾಲೆಂಟ್, ಇದು ಅವಳ ಪ್ರತಿಭೆಯಾಗಿದೆ. ಶಿ ಕ್ಯಾನ್ ಸಿಂಗ್ ವೆಲ್, ಶಿ ಕ್ಯಾನ್ ಡ್ಯಾನ್ಸ್ ವೆಲ್, ರೈಟ್? ನೆಕ್ಸ್ಟ್, ಐ ಕ್ಯಾನ್ ಕುಕ್ ವೆಲ್, ನಾನು ಚೆನ್ನಾಗಿ ಅಡುಗೆ ಮಾಡಬಲ್ಲೆ, ರೈಟ್? ದಟ್ ಈಸ್ ಮೈ ಸ್ಕಿಲ್. ಓಕೆ, ಸೊ ವಿ ಕ್ಯಾನ್ ಆಲ್ಸೋ ಯೂಸ್ ಎ ಕ್ಯಾನ್ ಆಸ್ ಎ ಇನ್ಎಬಿಲಿಟಿ. Inability. What do you mean by inability? Inability means asamarthate, right? So when we are talking about inability of someone, ಒಬ್ಬರ ಅಸಮರ್ಥತೆಯ ಬಗ್ಗೆ ಮಾತನಾಡುವಾಗಲೂ ಸಹ ನಾವು ಕ್ಯಾನ್ ಅನ್ನು ಯೂಸ್ ಮಾಡ್ತೀವಿ, ರೈಟ್? ಫಾರ್ ಎಕ್ಸಾಂಪಲ್, ಐ ಕಾಂಟ್ ಸ್ವಿಮ್, ರೈಟ್? ಐ ಕಾಂಟ್ ಸ್ವಿಮ್. ಸೊ ದಿಸ್ ಇಸ್ ಇನ್ಎಬಿಲಿಟಿ ಆಫ್ ಅ ಪರ್ಸನ್, ರೈಟ್? ನಾನು ಈಜುವುದಿಲ್ಲ, ರೈಟ್? ಶಿ ಕ್ಯಾನ್ ಸ್ಪೀಕ್ ಇಂಗ್ಲಿಷ್, ಶಿ ಕಾಂಟ್ ಸ್ಪೀಕ್ ಇಂಗ್ಲಿಷ್, ಅವಳು ಇಂಗ್ಲಿಷ್ ಮಾತನಾಡುವುದಿಲ್ಲ, ರೈಟ್? ಶಿ ಕಾಂಟ್ ಸಿಂಗ್ ವೆಲ್, ಅವಳು ಚೆನ್ನಾಗಿ ಹಾಡುವುದಿಲ್ಲ. ಐ ಕಾಂಟ್ ಕುಕ್ ವೆಲ್, ನಾನು ಚೆನ್ನಾಗಿ ಅಡಿಗೆ ಮಾಡುವುದಿಲ್ಲ, ರೈಟ್? ವಿ ಕ್ಯಾನ್ ಆಲ್ಸೋ ಶೋ ಇನ್ಎಬಿಲಿಟಿ ಆಫ್ ಎ ಪರ್ಸನ್ ಯೂಸಿಂಗ್ ಕ್ಯಾನ್. ಓಕೆ, ಓಕೆ, ಸಿ ಹಿಯರ್ ನೆಕ್ಸ್ಟ್. ಕ್ಯಾನ್ ಪಾಸ್ಟ್ ಟೆನ್ಸ್ ಇಸ್ ಕುಡ್, ರೈಟ್? ಹಾಗಾದ್ರೆ ನಾವು ಕುಡ್ ಅನ್ನು ಯಾವ ಸಂದರ್ಭದಲ್ಲಿ ಯೂಸ್ ಮಾಡ್ತೀವಿ? ಟು ಶೋ ಪಾಸ್ಟ್ ಎಬಿಲಿಟಿ, ಹಿಂದಿನ ಸಾಮರ್ಥ್ಯದ ಬಗ್ಗೆ ಮಾತನಾಡುವಾಗ ನಾವು ಕುಡ್ ಯೂಸ್ ಮಾಡ್ತೀವಿ, ರೈಟ್? ಫಾರ್ ಎಕ್ಸಾಂಪಲ್, ಐ ಕುಡ್ ಸ್ವಿಮ್, ನಾನು ಈಜು ಬಲ್ಲವನಾಗಿದ್ದೆ. ಸೊ ದಿಸ್ ಇಸ್ ದ ಪಾಸ್ಟ್ ಎಬಿಲಿಟಿ, ಹಿಂದಿನ ಸಾಮರ್ಥ್ಯದ ಬಗ್ಗೆ ತಿಳಿಸಿಕೊಡ್ತಾ ಇದೆ, ರೈಟ್? ಐ ವಾಸ್ ಏಬಲ್ ಟು ಸ್ವಿಮ್ ಅಟ್ ಸಮ್ ಪಾಯಿಂಟ್ ಇನ್ ದ ಪಾಸ್ಟ್, ಈ ಹಿಂದೆ ನಾನು ಈಜು ಬಲ್ಲವನಾಗಿದ್ದೆ, ರೈಟ್? ಆದ್ರೆ ನನಗೆ ಇವಾಗ ಬರೋದಿಲ್ಲ ಅಂತ ಅರ್ಥ, ರೈಟ್? ಸಿ ಹಿಯರ್ ನೆಕ್ಸ್ಟ್. ಶಿ ಕುಡ್ ಸ್ಪೀಕ್ ಇಂಗ್ಲಿಷ್, ಅವಳು ಇಂಗ್ಲಿಷ್ ಮಾತನಾಡಬಲ್ಲವಳಾಗಿದ್ದಳು ಹಿಂದೆ, ಆದ್ರೆ ಅವಳು ಇವಾಗ ಮಾತನಾಡೋದಿಲ್ಲ ಅಂತ ಅರ್ಥ, ರೈಟ್? ಶಿ ಕುಡ್ ಸಿಂಗ್ ವೆಲ್, ಅವಳು ಚೆನ್ನಾಗಿ ಹಾಡಬಲ್ಲವಳಾಗಿದ್ದಳು. ಐ ಕುಡ್ ಕುಕ್ ವೆಲ್, ನಾನು ಚೆನ್ನಾಗಿ ಅಡುಗೆ ಮಾಡಬಲ್ಲವಳಾಗಿದ್ದೆ, ರೈಟ್? ಸೊ ದೀಸ್ ಆರ್ ಆಲ್ ಶೋಸ್ ಪಾಸ್ಟ್ ಎಬಿಲಿಟಿ, ಹಿಂದಿನ ಸಾಮರ್ಥ್ಯದ ಬಗ್ಗೆ ತಿಳಿಸಿಕೊಡುತ್ತದೆ, ರೈಟ್? ವಿ ಕ್ಯಾನ್ ಆಲ್ಸೋ ಯೂಸ್ ಕುಡ್ ಆಸ್ ಎ ಪಾಸ್ಟ್ ಎಬಿಲಿಟಿ, ಹಿಂದಿನ ಸಾಮರ್ಥ್ಯದ ಬಗ್ಗೆ ಮಾತನಾಡುವಾಗ ನಾವು ಕುಡ್ ಅನ್ನ ಯೂಸ್ ಮಾಡ್ತೀವಿ, ರೈಟ್? ಸಿ ಹಿಯರ್ ನೆಕ್ಸ್ಟ್. ನೆಕ್ಸ್ಟ್ ಕಂಟೆಕ್ಸ್ಟ್. ಶಿ ಕ್ಯಾನ್ ಬಿ ಅಟ್ ಹೋಮ್, ರೈಟ್? ಅವಳು ಮನೆಯಲ್ಲಿ ಇರಬಹುದು, ರೈಟ್? ವಾಟ್ ಇಟ್ ಈಸ್ ಶೋಯಿಂಗ್? ಪಾಸಿಬಿಲಿಟಿ, ರೈಟ್? ವಾಟ್ ಯು ಮೀನ್ ಬೈ ಪಾಸಿಬಿಲಿಟಿ? ಪಾಸಿಬಿಲಿಟಿ ಮೀನ್ಸ್ ಸಾಧ್ಯತೆ. ಓಕೆ, ಸೊ ದಿಸ್ ಕ್ಯಾನ್ ಈಸ್ ಆಲ್ಸೋ ಯೂಸ್ ಟು ಶೋ ಪಾಸಿಬಿಲಿಟಿ, ಪ್ರೆಸೆಂಟ್ ಪಾಸಿಬಿಲಿಟಿ, ರೈಟ್? ಪ್ರಸ್ತುತ ಸಾಧ್ಯತೆಯ ಬಗ್ಗೆ ಇದು ತಿಳಿಸಿಕೊಡುತ್ತೆ. ಸಿ ಹಿಯರ್, ಶಿ ಕುಡ್ ಬಿ ಅಟ್ ಹೋಮ್, ರೈಟ್? ಅವಳು ಮನೆಯಲ್ಲಿ ಇರಬಹುದು. ಹಾಗಾದ್ರೆ ನಾವಿಲ್ಲಿ ಕ್ಯಾನ್ ಯೂಸ್ ಮಾಡ್ಬೋದಾ ಅಥವಾ ಕುಡ್ ಯೂಸ್ ಮಾಡ್ಬೋದಾ? ಎರಡು ಮೀನಿಂಗ್ ಕೂಡ ಒಂದೇ ಆಗಿದೆ, ರೈಟ್? ಸೊ ವೆನ್ ವಿ ಆರ್ ಟಾಕಿಂಗ್ ಅಬೌಟ್ ಕುಡ್, ಇಟ್ ಶೋಸ್ ಲೆಸ್ ಪಾಸಿಬಿಲಿಟಿ, ಮೀನ್ಸ್ ಇದು ಕಡಿಮೆ ಸಾಧ್ಯತೆಯ ಬಗ್ಗೆ ತಿಳಿಸಿಕೊಡುತ್ತದೆ. ಅವಳು ಮನೆಯಲ್ಲಿರಬಹುದು, ಆದ್ರೆ ಇದ್ದಾಳೆ ಅಂತ ಗ್ಯಾರಂಟಿ ಇಲ್ಲ, ರೈಟ್? ನಾಟ್ ಶೋರ್ ಅಬೌಟ್ ದಟ್. See here, in this case, she can be at home. In this case, you are very confident about that. She is currently at home. ಅವಳು ಮನೆಯಲ್ಲಿ ಇದ್ದಾಳೆ ಅಂತ ನಿಮಗೆ ಕಾನ್ಫಿಡೆಂಟ್ ಇದ್ದಾಗ ನೀವು ಕ್ಯಾನ್ ಯೂಸ್ ಮಾಡ್ತೀರಾ, ರೈಟ್? ಸಾಧ್ಯತೆಯ ಬಗ್ಗೆ ಹೇಳುವಾಗ. ಓಕೆ, ಸೊ ಇಟ್ ಶೋಸ್ ಮೋರ್ ಪಾಸಿಬಿಲಿಟಿ, ಇದು ಹೆಚ್ಚಿನ ಸಾಧ್ಯತೆ ಬಗ್ಗೆ ತಿಳಿಸಿಕೊಡುತ್ತದೆ. ಯಾವುದು? ಕ್ಯಾನ್. ಪಾಸಿಬಿಲಿಟಿ ಜಾಸ್ತಿ ಇದ್ದಾಗ ನೀವು ಕ್ಯಾನ್ ಅನ್ನ ಯೂಸ್ ಮಾಡ್ತೀರಾ, ಪಾಸಿಬಿಲಿಟಿ ಕಡಿಮೆ ಇದ್ದಾಗ ನೀವು ಕುಡ್ ಯೂಸ್ ಮಾಡ್ತೀರಾ. ಓಕೆ, ನೆಕ್ಸ್ಟ್, ಐ ಕ್ಯಾನ್ ಗೋ ಟು ದ ಪಾರ್ಟಿ,
ನಾನು ಪಾರ್ಟಿಗೆ ಹೋಗಬಹುದು. ಸೊ ದೇರ್ ಇಸ್ ಎ ಮೋರ್ ಪಾಸಿಬಿಲಿಟಿ. ಇಲ್ಲಿ ಹೆಚ್ಚಿನ ಸಾಧ್ಯತೆ ಇದೆ, ಪಾರ್ಟಿಗೆ ಹೋಗುವ ಸಾಧ್ಯತೆ ಜಾಸ್ತಿ ಇದ್ದಾಗ ನಾವು ಕ್ಯಾನ್ ಯೂಸ್ ಮಾಡ್ತೀವಿ, ರೈಟ್. ಐ ಕುಡ್ ಗೋ ಟು ದ ಪಾರ್ಟಿ ಮೀನ್ಸ್ ದೇರ್ ಇಸ್ ಎ ಲೆಸ್ ಚಾನ್ಸ್ ಟು ಗೋ ಟು ದ ಪಾರ್ಟಿ. ಹೋದ್ರೂ ಹೋಗ್ಬೋದು ಅಥವಾ ಹೋಗ್ಲಿಲ್ಲ ಅಂದ್ರೂ ಇರಬಹುದು, ಕಡಿಮೆ ಸಾಧ್ಯತೆ ಇದೆ, ರೈಟ್. ಕಡಿಮೆ ಸಾಧ್ಯತೆ ಇದ್ದಾಗ ನಾವು ಕುಡ್ ಯೂಸ್ ಮಾಡ್ತೀವಿ, ರೈಟ್. ಲೆಸ್ ಪಾಸಿಬಿಲಿಟಿ ಇದ್ದಾಗ ಕುಡ್ ಯೂಸ್ ಮಾಡ್ತೀವಿ, ಮೋರ್ ಪಾಸಿಬಿಲಿಟಿ ಇದ್ದಾಗ ನಾವು ಕ್ಯಾನ್ ಯೂಸ್ ಮಾಡ್ತೀವಿ. ಸೊ ಕ್ಯಾನ್ ಅಂಡ್ ಕುಡ್ ಬೋತ್ ಆರ್ ಯೂಸ್ಡ್ ಟು ಶೋ ಪಾಸಿಬಿಲಿಟಿ, ರೈಟ್. ಸೊ ನೆಕ್ಸ್ಟ್, ಟು ಗಿವ್ ಪರ್ಮಿಷನ್ ಟು ಸಮ್ ಒನ್, ಇನ್ನೊಬ್ಬರಿಗೆ ಅನುಮತಿಯನ್ನು ಕೊಡುವಾಗ ಸಹ ನಾವು ಕ್ಯಾನ್ ಯೂಸ್ ಮಾಡ್ತೀವಿ, ರೈಟ್. ಹಿಯರ್ ಯು ಕ್ಯಾನ್ ಗೋ ಹೋಮ್ ನೌ, ನೀನು ಮನೆಗೆ ಹೋಗಬಹುದು, ರೈಟ್. ನೆಕ್ಸ್ಟ್, ಯು ಕ್ಯಾನ್ ಯೂಸ್ ಮೈ ಲ್ಯಾಪ್ಟಾಪ್, ನೀನು ನನ್ನ ಲ್ಯಾಪ್ಟಾಪ್ ಅನ್ನು ಯೂಸ್ ಮಾಡಬಹುದು. ಸೊ ಇನ್ನೊಬ್ಬರಿಗೆ ಅನುಮತಿಯನ್ನು ಕೊಡುವಾಗ ನಾವು ಕ್ಯಾನ್ ಯೂಸ್ ಮಾಡ್ತೀವಿ. ದೆನ್ ವಾಟ್ ಅಬೌಟ್ ಕುಡ್? ಸೊ ನಾವು ಪರ್ಮಿಷನ್ ನ ಕೊಡುವಾಗ ವಿ ಕ್ಯಾನ್ ಓನ್ಲಿ ಯೂಸ್ ಕ್ಯಾನ್ ಅನ್ನ ಮಾತ್ರ ಯೂಸ್ ಮಾಡ್ತೀವಿ, ಕುಡ್ ಅನ್ನು ಯೂಸ್ ಮಾಡೋದಿಲ್ಲ. ಫಾರ್ ಎಕ್ಸಾಂಪಲ್, ಹಿಯರ್ ವೈಲ್ ಆಸ್ಕಿಂಗ್ ಪರ್ಮಿಷನ್ ವಿ ಕ್ಯಾನ್ ಯೂಸ್ ದ ವರ್ಡ್ಸ್ ಕ್ಯಾನ್, ಕುಡ್, ಮೇ. ಆಸ್ಕಿಂಗ್ ಪರ್ಮಿಷನ್, ಅನುಮತಿಯನ್ನು ಕೇಳುವಾಗ ಮಾತ್ರ ನಾವು ಕುಡ್ ಯೂಸ್ ಮಾಡ್ತೀವಿ. ಈ ಮೂರು ವರ್ಡ್ಸ್ ಅನ್ನು ಸಹ ಯೂಸ್ ಮಾಡ್ತೀವಿ, ಕ್ಯಾನ್, ಕುಡ್ ಅಂಡ್ ಮೇ. ಬಟ್ ಅನುಮತಿಯನ್ನು ಕೊಡುವಾಗ ನಾವು ಕುಡ್ ಯೂಸ್ ಮಾಡೋದಿಲ್ಲ. ಹಿಯರ್ ಹವೆವರ್ ಟು ಗಿವ್ ಪರ್ಮಿಷನ್ ಟು ಸಮ್ ಒನ್ ವಿ ಯೂಸ್ ಕ್ಯಾನ್ ಅಂಡ್ ಮೇ ಇನ್ಸ್ಟೆಡ್ ಆಫ್ ಕುಡ್. ಕುಡ್ ಬದಲಾಗಿ ನಾವು ಕ್ಯಾನ್ ಮತ್ತೆ ಮೇ ಅನ್ನ ಅಷ್ಟೇ ಯೂಸ್ ಮಾಡ್ತೀವಿ ಇನ್ನೊಬ್ಬರಿಗೆ ಅನುಮತಿಯನ್ನು ಕೊಡುವಾಗ, ಟು ಗಿವ್ ಪರ್ಮಿಷನ್ ಟು ಸಮ್ ಒನ್, ರೈಟ್. ಸೊ ಹಿಯರ್ ವೈಲ್ ಆಸ್ಕಿಂಗ್ ಪರ್ಮಿಷನ್, ಆದ್ರೆ ಅನುಮತಿಯನ್ನು ಕೇಳುವಾಗ ನಾವು ಕುಡ್ ಯೂಸ್ ಮಾಡಬಹುದು. ಹಿಯರ್ ನೆಕ್ಸ್ಟ್, ವೈಲ್ ಆಸ್ಕಿಂಗ್ ಪರ್ಮಿಷನ್ ಟು ಸಮ್ ಒನ್ ವಿ ಯೂಸ್ ಕ್ಯಾನ್. ಅನುಮತಿಯನ್ನು ಕೇಳುವಾಗ ನಾವು ಕ್ಯಾನ್ ಯೂಸ್ ಮಾಡ್ತೀವಿ, ರೈಟ್. ಅನುಮತಿಯನ್ನು ಕೇಳುವಾಗ ಕ್ಯಾನ್ ಮತ್ತೆ ಕುಡ್ ಎರಡನ್ನೂ ಸಹ ಯೂಸ್ ಮಾಡಬಹುದು. ಬಟ್ ಇಲ್ಲಿ ಪರ್ಮಿಷನ್ ಕೊಡುವಾಗ ಮಾತ್ರ ನಾವು ಕ್ಯಾನ್ ಅಷ್ಟೇ ಯೂಸ್ ಮಾಡ್ತೀವಿ, ಕುಡ್ ಯೂಸ್ ಮಾಡೋದಿಲ್ಲ. ಓಕೆ, ಹಿಯರ್ ಎಕ್ಸಾಂಪಲ್, ಕ್ಯಾನ್ ಐ ಆಸ್ಕ್ ಎ ಕ್ವಶನ್ ಪ್ಲೀಸ್, ನಾನು ನಿಮಗೆ ಪ್ರಶ್ನೆಯನ್ನು ಕೇಳಬಹುದಾ, ರೈಟ್. ಸೊ ದಿಸ್ ಈಸ್ ದ ಇನ್ಫಾರ್ಮಲ್ ವೇ ಟು ಆಸ್ಕ್ ಪರ್ಮಿಷನ್ ಟು ಸಮ್ ಒನ್. ಮೀನ್ಸ್ ನಾವು ಒಬ್ಬರಿಗೆ ಅನೌಪಚಾರಿಕವಾಗಿ ಕೇಳುವಾಗ ನಾವು ಕ್ಯಾನ್ ಯೂಸ್ ಮಾಡ್ತೀವಿ. ಮೀನ್ಸ್ ನಿಮಗೆ ತುಂಬಾ ಅವರ ಹತ್ರ ಸಲಿಗೆ ಇರ್ಬೋದು, ಅಥವಾ ನೀವು ಅವ್ರ ಹತ್ರ ಫ್ರೀ ಆಗಿ ಮಾತನಾಡುವಾಗ ಮಾತ್ರ ನೀವು ಕ್ಯಾನ್ ಅನ್ನ ಯೂಸ್ ಮಾಡಿ, ರೈಟ್. ಕ್ಯಾನ್ ಐ ಯೂಸ್ ಯುವರ್ ಫೋನ್, ಕ್ಯಾನ್ ಐ ಯೂಸ್ ಯುವರ್ ಪೆನ್, ರೈಟ್. ನಾನು ನಿಮ್ಮ ಮೊಬೈಲ್ ಅನ್ನು ಬಳಸಬಹುದಾ. ಸೊ ಹಾಗಾದ್ರೆ ನಾವು ಕುಡ್ ಅನ್ನ ಎಲ್ಲಿ ಯೂಸ್ ಮಾಡ್ತೀವಿ? ಕುಡ್ ಐ ಆಸ್ಕ್ ಎ ಕ್ವಶನ್ ಪ್ಲೀಸ್, ನಾನು ನಿಮಗೆ ಪ್ರಶ್ನೆಯನ್ನ ಕೇಳಬಹುದೇ, ರೈಟ್. ಸೊ ನಾವು ಇಲ್ಲಿ ಕುಡ್ ಅನ್ನ ಯೂಸ್ ಮಾಡಿದಾಗ ಏನಾಗುತ್ತೆ, ದಿಸ್ ಇಸ್ ದ ಫಾರ್ಮಲ್ ವೇ ಟು ಆಸ್ಕ್ ಸಮ್ ಒನ್. ಇದು ಔಪಚಾರಿಕವಾಗಿ ಏನನ್ನಾದ್ರೂ ಕೇಳುವುದು ಅಂತ ಅರ್ಥ. ಇಟ್ ಶೋಸ್ ಮೋರ್ ಪೊಲೈಟ್ನೆಸ್, ಇದು ಅತ್ಯಂತ ವಿನಯಪೂರ್ವಕವಾಗಿ ಇನ್ನೊಬ್ಬರಿಗೆ ಅನುಮತಿಯನ್ನು ಕೇಳುವುದನ್ನ ಸೂಚಿಸುತ್ತದೆ. ಯಾವುದು? ಕುಡ್. ಸೊ ನಿಮ್ಮ ಪ್ರಿನ್ಸಿಪಲ್ ಆಗಿರ್ಬೋದು, ಬಾಸ್ ಆಗಿರ್ಬೋದು, ನೀವು ಕ್ಯಾನ್ ಯೂಸ್ ಮಾಡೋ ಹಾಗಿಲ್ಲ, ರೈಟ್. ದಿಸ್ ಈಸ್ ಇನ್ಫಾರ್ಮಲ್ ವೇ, ಇಟ್ ಡಸಂಟ್ ಶೋಸ್ ಪೊಲೈಟ್ನೆಸ್. ಓಕೆ, ನಿಮಗಿಂತ ಹಿರಿಯರಿಗೆ ಅಥವಾ ಗಣ್ಯ ವ್ಯಕ್ತಿಗಳಿಗೆ ಮಾತನಾಡುವಾಗ ಯು ಶುಡ್ ಯೂಸ್ ಕುಡ್. ಓಕೆ, see here next, could I use your phone? Could I use your phone, sir? Would you please pass me the pen, sir? So like this you can use could to show more politeness. Okay, ನಾನು ನಿಮ್ಮ ಮೊಬೈಲ್ ಅನ್ನು ಬಳಸಬಹುದಾ. So this is the difference between can and could. It shows less politeness or informal way to ask question to someone, ask permission to someone, right? This is more formal way to ask permission to someone. See here next, we use can as a request. When we are talking about request to someone, ಯಾರಿಗಾದರೂ ವಿನಂತಿಸಿಕೊಳ್ಳುವಾಗ ನಾವು ಕ್ಯಾನ್ ಅನ್ನು ಯೂಸ್ ಮಾಡ್ತೀವಿ, ರೈಟ್. ಕ್ಯಾನ್ ಯು ಹೆಲ್ಪ್ ಮೀ, ನೀವು ನನಗೆ ಸಹಾಯ ಮಾಡುತ್ತೀರಾ. ಕ್ಯಾನ್ ಯು ಪಾಸ್ ಮಿ ದ ಪೆನ್, ಆ ಪೆನ್ ಅನ್ನು ನನಗೆ ರವಾನಿಸಬಹುದೇ, ರೈಟ್. ನೀವು ನನಗೆ ಸಹಾಯ ಮಾಡಬಹುದೇ. ಸೊ ದಿಸ್ ಕ್ಯಾನ್ ಶೋಸ್ ಲೆಸ್ ಪೊಲೈಟ್ನೆಸ್, ಇದು ಕಡಿಮೆ ವಿನಯತೆಯನ್ನ ತಿಳಿಸಿಕೊಡುತ್ತದೆ, ರೈಟ್. ಹಿಯರ್ ಕುಡ್ ಯು ಹೆಲ್ಪ್ ಮೀ, ನೀವು ನನಗೆ ಸಹಾಯ ಮಾಡುತ್ತೀರಾ. ಕುಡ್ ಯು ಪಾಸ್ ಮಿ ದ ಪೆನ್, ನೀವು ನನಗೆ ಪೆನ್ ಅನ್ನು ರವಾನಿಸಬಹುದೇ ಅಥವಾ ಕೊಡಬಹುದೇ. ಸೊ ದಿಸ್ ಕುಡ್ ಶೋಸ್ ಮೋರ್ ಪೊಲೈಟ್ನೆಸ್. ಸೊ ಇದು ಹೆಚ್ಚು ವಿನಯಪೂರ್ವಕವಾಗಿ ಏನನ್ನಾದರೂ ವಿನಂತಿಸಿಕೊಳ್ಳುವುದು ಅಂತ ಅರ್ಥ, ರೈಟ್. ಸೊ ದಿಸ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಕ್ಯಾನ್ ಅಂಡ್ ಕುಡ್. ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ನೀವು ಕ್ಯಾನ್ ಯೂಸ್ ಮಾಡಬಹುದು. ಸೊ ಇಲ್ಲಿ ಅಫಿಷಿಯಲ್ ಆಗಿ, ಸೊ ಯಾರಾದ್ರೂ ದೊಡ್ಡವರು ಅಥವಾ ಗಣ್ಯ ವ್ಯಕ್ತಿಗಳು ಇದ್ದಾಗ ನೀವು ಕುಡ್ ಯೂಸ್ ಮಾಡಬಹುದು, ರೈಟ್. ಸಿ ಹಿಯರ್ ನೆಕ್ಸ್ಟ್, ಕ್ಯಾನ್ ಐ ಗೆಟ್ ಯು ಎ ಕಾಫಿ, ನಾನು ನಿಮಗೆ ಕಾಫಿಯನ್ನು ತರಬಹುದೇ. ಕ್ಯಾನ್ ಐ ಕ್ಯಾರಿ ಯುವರ್ ಬ್ಯಾಗ್ಸ್,
ನಾನು ನಿಮ್ಮ ಚೀಲಗಳನ್ನು ಕೊಂಡೊಯ್ಯಬಹುದೇ. ಸೊ ವಾಟ್ ಇಟ್ ಈಸ್ ಶೋಯಿಂಗ್. ಸೊ ಟು ಆಫರ್ ಸಮ್ ಒನ್ ಮೀನ್ಸ್ ಏನನ್ನಾದರೂ ನೀಡುವುದು ಒಬ್ಬರಿಗೆ ಅಂತ ಅರ್ಥ, ಅಥವಾ ಒಬ್ಬರಿಗೆ ಸಹಾಯ ಮಾಡುವುದು ಅಂತಾನೂ ಕೂಡ ಮೀನಿಂಗ್ ಬರುತ್ತೆ. ಸೊ ವಿ ಯೂಸ್ ಕ್ಯಾನ್ ಆಸ್ ಎ ಆಫರ್. ಇನ್ನೊಬ್ಬರಿಗೆ ಏನನ್ನಾದರೂ ನೀಡುವಾಗ ನಾವು ಕ್ಯಾನ್ ಅನ್ನ ಯೂಸ್ ಮಾಡ್ತೀವಿ, ರೈಟ್. ಹಿಯರ್ ನೆಕ್ಸ್ಟ್, ವಿ ಕುಡ್ ಗೋ ಟು ದ ಗಾರ್ಡನ್. ನಾವು ತೋಟಕ್ಕೆ ಹೋಗಬಹುದು. ವಿ ಕುಡ್ ಗೋ ಫಾರ್ ಅ ಮೂವಿ. ನಾವು ಸಿನಿಮಾಗೆ ಹೋಗಬಹುದು, ರೈಟ್. ದಿಸ್ ಶೋಸ್ ಸಜೆಷನ್. ಸಜೆಷನ್ ಮೀನ್ಸ್ ಸಲಹೆ ಅಥವಾ ಸೂಚನೆ ಅಂತ ಅರ್ಥ, ರೈಟ್. ಇನ್ನೊಬ್ಬರಿಗೆ ನಾವು ಸಲಹೆ ಅಥವಾ ಸೂಚನೆಯನ್ನು ನೀಡುವಾಗ ನಾವು ಕುಡ್ ಯೂಸ್ ಮಾಡ್ತೀವಿ, ರೈಟ್. ಹಿಯರ್ ನೆಕ್ಸ್ಟ್ ಲಾಸ್ಟ್ ಒನ್, ಇಫ್ ಐ ಹ್ಯಾಡ್ ಮೋರ್ ಮನಿ ಐ ಕುಡ್ ವಿಸಿಟ್ ಮೆನಿ ಪ್ಲೇಸಸ್. ನನ್ನ ಹತ್ರ ಜಾಸ್ತಿ ಹಣವಿದ್ದಿದ್ದರೆ ನಾನು ಎಲ್ಲ ಸ್ಥಳಗಳಿಗೆ ಭೇಟಿ ನೀಡಬಹುದಾಗಿತ್ತು, ರೈಟ್. ಸೊ ಇಮ್ಯಾಜಿನರಿ ಸಿಚುವೇಶನ್, ಕಾಲ್ಪನಿಕ ಪರಿಸ್ಥಿತಿ. ಸೊ ದಿಸ್ ಡಸಂಟ್ ಎಕ್ಸಿಸ್ಟ್ ಇನ್ ರಿಯಾಲಿಟಿ. ಸೊ ಆ ಥರ ಇದ್ದಿದ್ರೆ ನಾನು ಈ ಥರ ಮಾಡ್ತಾ ಇದ್ದೆ ಅಂತ ಅರ್ಥ. ಓಕೆ, ಕಾಲ್ಪನಿಕ ಪರಿಸ್ಥಿತಿಯಲ್ಲಿ ಕೂಡ ನಾವು ಕುಡ್ ಅನ್ನ ಯೂಸ್ ಮಾಡ್ತೀವಿ, ರೈಟ್. ಸೊ ದಿಸ್ ಈಸ್ ಆಲ್ ಅಬೌಟ್ ಡಿಫ್ರೆನ್ಸ್ ಬಿಟ್ವೀನ್ ಕ್ಯಾನ್ ಅಂಡ್ ಕುಡ್. ಓಕೆ, ಸೊ ಹಾಗಾದ್ರೆ ನಾವು ಯಾವ ಯಾವ ಸಂದರ್ಭಗಳಲ್ಲಿ ಮತ್ತೆ ಕ್ಯಾನ್ ಕುಡ್ ಅನ್ನ ಯೂಸ್ ಮಾಡಬಹುದು ಅಂತ ತಿಳ್ಕೊಂಡ್ವಿ, ರೈಟ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಟು ಯು. ಸ್ಟೇ ಟ್ಯೂನ್ ಇನ್ ದ ನೆಕ್ಸ್ಟ್ ವಿಡಿಯೋ.